ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು CS ಯೂಟ್ಯೂಬ್ ಚಾನಲ್. ನಮಗೆಲ್ಲ ಗೊತ್ತು, ಈ ವರ್ಷ ಅಂದರೆ 2024ರಲ್ಲಿ ನಮಗೆ ಅತಿ ಹೆಚ್ಚು ಗಳಿಕೆನ ಗಳಿಸುವಂಥ ಸಿನಿಮಾಗಳು ಯಾವುದೂ ಬರಲಿಲ್ಲ. ಯಾವ ಸಿನಿಮಾ ಕೂಡ 100 ಕೋಟಿ ಕಲೆಕ್ಷನ್ನ ದಾಟಿ ಹೋಗಲಿಲ್ಲ. ನಾವು ಅಂದ್ಕೊಂಡಂಥ ಎಷ್ಟೋ ಸಿನಿಮಾಗಳು ನಾವು ಅಂದ್ಕೊಂಡಿಂಥ ಎಕ್ಸ್ಪೆಕ್ಟೇಷನ್ನ ರೀಚ್ ಮಾಡೋಕ್ಕಾಗಲಿಲ್ಲ. ಆದರೂ ಕೂಡ ಈ ವರ್ಷ ಅತಿ ಹೆಚ್ಚು ಗಳಿಕೆನ ಕಂಡಂಥ ಕನ್ನಡ ಸಿನಿಮಾಗಳು ಯಾವುದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. 2024ರಲ್ಲಿ ಅತಿ ಹೆಚ್ಚು ಗಳಿಸಿದ ಕೆಲವು ಸಿನಿಮಾಗಳು, ಟಾಪ್ 10 ಸಿನಿಮಾಗಳನ್ನ ನಿಮಗೆ ಲಿಸ್ಟ್ ಮಾಡಿ ಕೊಡ್ತೀನಿ. ಸೊ ಬನ್ನಿ, ಯಾಕೆ ತಡ, ವಿಡಿಯೋ ಶುರು ಮಾಡೋಣ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲನೇದಾಗಿ ಟಾಪ್ 10 ಇರುವಂಥ ಸಿನಿಮಾನ ನೋಡೋದಾದರೆ, ಈ ಸಿನಿಮಾ ನಮ್ಮ ರಕ್ಷಿತ್ ಶೆಟ್ಟಿ ಅವರು ಪ್ರೊಡ್ಯೂಸ್ ಮಾಡಿರುವಂಥ ಸಿನಿಮಾ ಇಬ್ಬನಿ ತಬ್ಬಿದ ಇಳೆಯಲ್ಲಿ. ಈ ಸಿನಿಮಾ ಕನ್ನಡ ಇಂಡಸ್ಟ್ರಿಯಿಂದ ಬಂದಂಥ ಒಂದು ಒಳ್ಳೆ ಲವ್ ಸ್ಟೋರಿ ಸಿನಿಮಾ, ಫೀಲ್ ಗುಡ್ ಲವ್ ಸ್ಟೋರಿ ಸಿನಿಮಾ ಅಂತಲೇ ಹೇಳ್ಬೋದು. ಈ ಸಿನಿಮಾಗೆ ಒಟ್ಟಾರೆಯಾಗಿ 3.5 crores ಇನ್ವೆಸ್ಟ್ಮೆಂಟ್ನ ಮಾಡಿ ತೆಗೆದಂಥ ಸಿನಿಮಾ. ತುಂಬ ರಿಚ್ ಆಗಿ, ತುಂಬ ಕಲರ್ಫುಲ್ ಆಗಿ ಬಂದಂಥ ಸಿನಿಮಾ. ಈ ಸಿನಿಮಾ ಒಟ್ಟಾರೆಯಾಗಿ 6.8 crores ಕಲೆಕ್ಷನ್ನ ಮಾಡಿತ್ತು. ಸೊ ಇದಾಗಿ ಟಾಪ್ 10 ಇಬ್ಬನಿ ತಬ್ಬಿದ ಇಳೆಯಲ್ಲಿ ಸಿನಿಮಾ ನಿಂತಿದೆ. ಟಾಪ್ 9 ಉಪಾಧ್ಯಕ್ಷ ಸಿನಿಮಾ ನಮ್ಗೆಲ್ರಿಗೂ ಗೊತ್ತು, ತುಂಬ ಹೆಚ್ಚು ಹೆಸರು ಮಾಡಿದಂಥ ಸಿನಿಮಾ 2024ರಲ್ಲಿ. ಚಿಕ್ಕಣ್ಣವರ ಫಸ್ಟ್ ಮೂವಿ, ಅದು ಹೀರೋ ಆಗಿ ಬಂದಂಥ ಸಿನಿಮಾ ಉಪಾಧ್ಯಕ್ಷ. ಇದಕ್ಕೆ ಒಟ್ಟಾರೆಯಾಗಿ 4 ಕೋಟಿ ಇನ್ವೆಸ್ಟ್ಮೆಂಟ್ನ ಮಾಡಿ ಸಿನಿಮಾನ ರೆಡಿ ಮಾಡಿದ್ರು. ಈ ಸಿನಿಮಾ 10 ಕೋಟಿ ಕಲೆಕ್ಷನ್ ಮಾಡಿ ಟಾಪ್ 9 ನಿಂತಿದೆ. ಮತ್ತು ಟಾಪ್ 8ಗೆ ಬಂದರೆ ಇದರಲ್ಲಿ ಯುವರಾಜ್ ಕುಮಾರ್ ಅವರ ಯುವ ಸಿನಿಮಾ ನಿಂತಿದೆ. ಈ ಸಿನಿಮಾಗೆ ಒಟ್ಟಾರೆಯಾಗಿ 10 ಕೋಟಿ ಇನ್ವೆಸ್ಟ್ ಮಾಡಿ ಸಿನಿಮಾನ ರೆಡಿ ಮಾಡಿದ್ರು. ಇದು 19.4 ಕೋಟಿ ಕಲೆಕ್ಷನ್ ಮಾಡಿ ಟಾಪ್ 8 ಯುವರಾಜ್ ಕುಮಾರ್ ಅವರ ಈ ಸಿನಿಮಾ ಸಂತೋಷ್ ಆನಂದ್ರಮ್ ಅವರು ರೆಡಿ ಮಾಡಿದ್ರು. ಇದೊಂದು ಮಿಕ್ಸ್ ಒಪಿನಿಯನ್ ಬಂದಂಥ ಸಿನಿಮಾ. ಒಂದ್ ಕಡೆ ಫ್ಲಾಪ್ ಅಂದ್ರು, ಒಂದ್ ಕಡೆ ಹಿಟ್ ಅಂದ್ರು. ಆದ್ರೂ ಕೂಡ ಕಲೆಕ್ಷನ್ ವೈಸ್ ಅಲ್ಲಿ ತುಂಬಾ ಹಿಟ್ ಕಾಣಿಸ್ತು. ಯಾಕೆಂದ್ರೆ ಇದೊಂದು ತುಂಬಾ ಒಳ್ಳೆ ಓಪನಿಂಗ್ ಅಂತೂ ಒಳ್ಳೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಂಥ ಸಿನಿಮಾ ಆಗಿತ್ತು. ಸೊ ನೆಕ್ಸ್ಟ್ ಸಿನಿಮಾ ಕೃಷ್ಣಂ ಪ್ರಣಯಸಖಿ. ಇದು ಗಣೇಶ್ ಅವರ ಹೀರೋ ಆಗಿ ನಟಿಸಿದಂಥ ಸಿನಿಮಾ. ಈ ಸಿನಿಮಾಗೆ ಅತಿ ಹೆಚ್ಚು ಎಕ್ಸ್ಪೆಕ್ಟೇಷನ್, ಅತಿ ಹೆಚ್ಚು ನಿರೀಕ್ಷೆಗಳು ಹುಟ್ಟು ಮಾಡಿದ್ದು ಈ ಸಿನಿಮಾದ ಹಾಡುಗಳಿಂದ. ಈ ಸಿನಿಮಾಗೆ ಒಟ್ಟಾರೆಗೆ 10 ಕೋಟಿ ಇನ್ವೆಸ್ಟ್ಮೆಂಟ್ ನ ಮಾಡಿದ್ರು. ಹಾಗೆ ಈ ಸಿನಿಮಾ 25.2 ಕೋಟಿ ಕಲೆಕ್ಷನ್ ನ ಗಳಿಸಿತ್ತು. ಸೊ ಇದೊಂದು ಗಣೇಶ್ ಅವರ ಅತಿ ಹೆಚ್ಚು ಕಲೆಕ್ಷನ್ ಮಾಡಿರುವಂತಹ ಸಿನಿಮಾ ಅಂತಾನೆ ಅವರೇ ಒಪ್ಕೊಂಡಿದ್ದಾರೆ. ಹಾಗೆ ಇದೊಂದು ದೊಡ್ಡ ಬಜೆಟ್ ನ ಸಿನಿಮಾ ಕೂಡ ಆಗಿತ್ತು. ಸೊ ಇದೊಂದು ಒಳ್ಳೆ ಸಿನಿಮಾ, ನಮ್ಮ ಕನ್ನಡ ಇಂಡಸ್ಟ್ರಿಯಿಂದ ಬಂತ ಸ್ಟಾರ್ಟಿಂಗ್ ಅಲ್ಲಿ ಒಂದು ಒಳ್ಳೆ ಓಪನಿಂಗ್ ನ ಕೊಟ್ಟಂತ ಸಿನಿಮಾ ಇದು. ಸೊ ನೆಕ್ಸ್ಟ್ ಮಾರ್ಟಿನ್ ಸಿನಿಮಾ. ನಮಗೆಲ್ಲ ಗೊತ್ತು ಮಾರ್ಟಿನ್ ಸಿನಿಮಾ ಫ್ಲಾಪ್ ಆಗಿದೆ ಅನ್ನೋದು. ಆದ್ರೂ ಕೂಡ ಮಾರ್ಟಿನ್ ಸಿನಿಮಾ ಬೇರೆ ಸಿನಿಮಾಗೆ ಹೋಲಿಸಿದ್ರೆ ಕಲೆಕ್ಷನ್ ವೈಸ್ ಅಲ್ಲಿ ಸ್ವಲ್ಪ ಮುಂದಿದೆ. ಆದ್ರೆ ಹಾಕಿರೋ ಬಂಡವಾಳ ತುಂಬಾ ಜಾಸ್ತಿ. ಅಂದ್ರೆ ಒಟ್ಟಾರೆಯಾಗಿ ಈ ಸಿನಿಮಾಗೆ ಹೇಳಿರೋದು, ಅವರು ಚಿತ್ರತಂಡ 300-400 ಕೋಟಿವರೆಗೂ ಹೇಳಿದ್ರು. ಆದ್ರೆ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದು 80 crores ಇನ್ವೆಸ್ಟ್ ಮಾಡಿ ಸಿನಿಮಾನ ತೆಗೆದಿದ್ದಾರೆ. ಈ ಸಿನಿಮಾ ಒಟ್ಟಾರೆಯಾಗಿ 27.2 ಕೋಟಿ ಕಲೆಕ್ಷನ್ ಮಾಡ್ತು. ಯಾಕಂದ್ರೆ ಈ ಸಿನಿಮಾಗಿದ್ದಂತ ಎಕ್ಸ್ಪೆಕ್ಟೇಷನ್ ಮತ್ತೆ ಸಿನಿಮಾ ತಂಡ ಮಾಡಿದಂತ ಒಂದು ಕ್ರೇಜ್ ಈ ಮಾರ್ಟಿನ್ ಸಿನಿಮಾದ ಮೇಲೆ ತುಂಬಾ ಒಳ್ಳೆ ಹೈಪ್ ನ ಇಟ್ಟು ತುಂಬಾ ದೊಡ್ಡ ಲೆವೆಲ್ಗೆ ರಿಲೀಸ್ ಮಾಡಿದ್ರು ಸಿನಿಮಾನ. ಅದರಿಂದ ಒಳ್ಳೆ ಓಪನಿಂಗ್ ತಗೊಂತು. ಅದರಿಂದನೇ ಸಿನಿಮಾ 27 ಕೋಟಿ ಕಲೆಕ್ಷನ್ ಮಾಡ್ತು. ಮುಂದಿನ ಸಿನಿಮಾ ಭೈರತಿ ರಣಗಲ್. ನಮ್ಮ ನರ್ತನ್ ಅವರು ನಿರ್ದೇಶನ ಮಾಡಿದಂತ 2ನೇ ಸಿನಿಮಾ. ಮಫ್ತಿ ಆದ್ಮೇಲೆ ಭೈರತಿ ರಣಗಲ್ ಸಿನಿಮಾನ ಅದೇ ಮಫ್ತಿಯ ಪ್ರೀಕ್ವೆಲ್ ಆಗಿ ತೆಗೆದ್ರು. ಆ ಭೈರತಿ ರಣಗಲ್ ಅನ್ನೋ ಕ್ಯಾರೆಕ್ಟರ್ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಮಫ್ತಿ ಸಿನಿಮಾದಲ್ಲಿ. ಅದರಿಂದ ಅದನ್ನ ಪ್ರೀಕ್ವೆಲ್ ಆಗಿ ಭೈರತಿ ರಣಗಲ್ ಅನ್ನುವಂತ ಸಿನಿಮಾನೇ ತೆಗೆದ್ರು. ಈ ಸಿನಿಮಾಗೆ ಇವರು ಖರ್ಚು ಮಾಡಿದ್ದು 20 ಕೋಟಿ ರೂಪಾಯಿ. ಇದು ಗೀತಾ ಪಿಕ್ಚರ್ಸ್ ಅಂಡರ್ ಅಲ್ಲೇ ಬಂದಂತ ಸಿನಿಮಾ. ಸೊ 20 ಕೋಟಿ ಖರ್ಚು ಮಾಡಿ ಶಿವರಾಜ್ ಕುಮಾರ್ ಅವರ ಭೈರತಿ ರಣಗಲ್ ಸಿನಿಮಾ ನಿರ್ಮಾಣ ಆಗಿತ್ತು. ಒಟ್ಟು ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 27.3 ಕೋಟಿ. ಮತ್ತು 4ನೇ ಸಿನಿಮಾ ಅಂದ್ರೆ ಟಾಪ್ 4 ಅಲ್ಲಿ ಬರ್ತಾ ಇರುವಂತ ಸಿನಿಮಾ ಭೀಮಾ. ಇದು ಸ್ಯಾಂಡಲ್ವುಡ್ ಸಲ್ಗಾ ಅಂತಾನೆ ಹೆಸರುವಾಸಿಯಾಗಿರೋ ನಮ್ಮ ದುನಿಯಾ ವಿಜಯ್ ಅವರ ಸಿನಿಮಾ. ಈ ಸಿನಿಮಾನ ಅವರೇ ಸ್ವತಃ ಡೈರೆಕ್ಟ್ ಮಾಡಿರುವಂತಹ ಸಿನಿಮಾ. ಈ ಡೈರೆಕ್ಟರ್ ಆಗಿ, ಹೀರೋ ಆಗಿ 2ನೇ ಸಿನಿಮಾ ಕೂಡ ಹೌದು. ಈ ಸಿನಿಮಾಗ ಅವರು ಒಟ್ಟು 18 ಕೋಟಿ ಖರ್ಚು ಮಾಡಿದ್ರು. ಆದ್ರೆ ಈ ಸಿನಿಮಾ ನಮ್ಮ ರಿಟರ್ನ್ ಕೊಟ್ಟಿದ್ದು 29.2 ಕೋಟಿ. 3ನೇದಾಗಿ ಬರುವಂತದ್ದು ಬಗೀರಾ ಸಿನಿಮಾ. ಇದು ಶ್ರೀ ಮುರಳಿ ಅವರಿಗೆ ಒಂದು ದೊಡ್ಡ ಪ್ರಾಜೆಕ್ಟ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಅವರು ತುಂಬಾ ಗ್ಯಾಪ್ ನಂತರ ಒಂದು ಒಳ್ಳೆ ರೇಂಜ್ ಅಲ್ಲಿ ಬಂದಂತ ಸಿನಿಮಾ. ಕನ್ನಡದಲ್ಲಿ ಒಂದು ಸೂಪರ್ ಮ್ಯಾನ್ ಸಿನಿಮಾ ಅಂತಾನೆ ಹೇಳ್ಬೋದು. ಆ ರೀತಿಯಲ್ಲಿ ತೆಗೆದಂತ ಸಿನಿಮಾ. ಒಂದು ಒಳ್ಳೆ ಕ್ರೇಜ್ ಇತ್ತು, ಒಂದು ಒಳ್ಳೆ ಹೈಪ್ ಇತ್ತು. ಈ ಸಿನಿಮಾನ ಹೊಂಬಾಳೆ ಫಿಲಿಮ್ಸ್ ಅವರು ಪ್ರೊಡ್ಯೂಸ್ ಮಾಡಿದ್ರು. ಈ ಸಿನಿಮಾಗೆ ಒಟ್ಟಾರೆಗೆ 20 ಕೋಟಿ ಖರ್ಚು ಮಾಡಿದ್ರು. ಈ ಸಿನಿಮಾ ಅವ್ರಿಗೆ ರಿಟರ್ನ್ ಕೊಟ್ಟಿದ್ದು 29.5 ಕೋಟಿ ರೂಪಾಯಿ. ಸೊ ಎಲ್ಲ ಕಡೆ ಆವರೇಜ್ ಆಗಿ 29, 27, 25 ಈ ರೀತಿ ಇದ್ದ ಕಲೆಕ್ಷನ್ಗಳು ವರ್ಷದ ಕಡೆಯಲ್ಲಿ ಕೈ ಮೀರೋಯ್ತು. ಅಂದ್ರೆ ಎಷ್ಟಕ್ಕೆ ಅಂತ ಹೇಳ್ತೀನಿ,
ಈ ನೆಕ್ಸ್ಟ್ ಸಿನಿಮಾ ಅಂದ್ರೆ ಟಾಪ್ 2 ಅಲ್ಲಿ ಬರ್ತಾ ಇರೋದು ನಮ್ಮ ಉಪೇಂದ್ರ ಅವರ UI ಸಿನಿಮಾನ ಉಪೇಂದ್ರ ಅವರೇ ಡೈರೆಕ್ಟ್ ಮಾಡಿ ಹ್ಯಾಕ್ ಮಾಡಿದಂತ ಸಿನಿಮಾ. ಈ ಸಿನಿಮಾಗೆ ಒಟ್ಟಾರೆಯಾಗಿ ಖರ್ಚಾಗಿದ್ದು 50 ಕೋಟಿ ರೂಪಾಯಿ. ಯಾಕೆಂದ್ರೆ ಅಷ್ಟು VFX ಮತ್ತು ಅಷ್ಟು ಸೆಟ್ಗಳನ್ನ ಹಾಕಿ ಸಿನಿಮಾನ ತೆಗೆದಿದ್ರು. ನೀವು ಸಿನಿಮಾನ ಅಬ್ಸರ್ವ್ ಮಾಡಿದ್ರೆ ಕಂಪ್ಲೀಟ್ ಆಗಿ ಎಲ್ಲ ಸೆಟ್ ಅಲ್ಲೇ ತೆಗ್ದಿರೋಂಥ ಸಿನಿಮಾ, ಕಂಪ್ಲೀಟ್ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ತೆಗ್ದಿರೋ ರೀತಿಯಲ್ಲಿ ಕಾಣಿಸ್ತು. ಎಲ್ಲೂ ಕೂಡ ಒಂದು ಫೀಲ್ಡ್ ಅಲ್ಲಿ ಆಗಿರ್ಬೋದು ಹೊರಗಡೆ ಪ್ರಪಂಚನ ತೋರ್ಸೇ ಇಲ್ಲ, ಕಂಪ್ಲೀಟ್ ಸೆಟ್ ಅಲ್ಲೇ ಮಾಡಿರುವಂತ ಸಿನಿಮಾ. ಹಾಗಾಗಿ ಇದಕ್ಕೆ ಬಂಡವಾಳ ತುಂಬಾ ಜಾಸ್ತಿ ಬಿತ್ತು. ಹಾಗೆ ಕೂಡ ಇದರ ಕಲೆಕ್ಷನ್ ಕೂಡ ಅಷ್ಟೇ ಇತ್ತು. 50 ಕೋಟಿ ಏನ್ ಖರ್ಚು ಮಾಡಿದ್ರು ಅಷ್ಟು 50 ಕೋಟಿನ ಈ ಸಿನಿಮಾ ಗಳಿಸ್ಕೊಡ್ತು. ಇದಲ್ಲದೆ ಇನ್ನು OTT ಅಲ್ಲಿ ಇರ್ಬೋದು, TV ರೈಟ್ಸ್ ಇರ್ಬೋದು, ಅವೆಲ್ಲ ಸೇರಿಸಿದ್ರೆ ಈ ಸಿನಿಮಾಗೆ ಏನು ಲಾಸ್ ಅಂತೂ ಆಗಿಲ್ಲ. 50 ಕೋಟಿ ಖರ್ಚು ಮಾಡಿದ್ದನ್ನು 50 ಕೋಟಿ ಥಿಯೇಟ್ರಿಕಲಿ ತಕ್ಕೊಟ್ಟಿದ್ದಾರೆ. ಮತ್ತೊಂದು ಸಿನಿಮಾ, ನಂಬರ್ 1 ಸಿನಿಮಾ, ನಮ್ಗೆಲ್ರಿಗೂ ಗೊತ್ತಿರೋ ಸಿನಿಮಾನೇ ಅದು ಮ್ಯಾಕ್ಸ್. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ 2024ರಲ್ಲಿ ತೆರೆ ಕಂಡ ಅತಿ ಹೆಚ್ಚು ಗಳಿಕೆನ ಕಂಡಂತ ಸಿನಿಮಾ ಮ್ಯಾಕ್ಸ್. ಈ ಸಿನಿಮಾಗೆ ಒಟ್ಟಾರೆಗೆ 50 ಕೋಟಿ ಖರ್ಚು ಮಾಡಿದ್ರು. ಈ ಸಿನಿಮಾ ಒಟ್ಟಾರೆಗೆ ಕಲೆಕ್ಷನ್ ಮಾಡಿದ್ದು 73 ಕೋಟಿ. ಸ್ಟಿಲ್ ಇದಿನ್ನು ಥಿಯೇಟರ್ಗಳಲ್ಲಿ ರನ್ ಆಗ್ತಾ ಇದೆ. ಇದರ OTT ರಿಲೀಸ್ ಇನ್ನೂ ಅನೌನ್ಸ್ ಆಗಿಲ್ಲ. ಹಲವು ಊಹಾಪೋಹಗಳ ಪ್ರಕಾರ ಇದು ಜನವರಿ 31 ಅಥವಾ ಫೆಬ್ರವರಿಯಲ್ಲಿ ಈ ಸಿನಿಮಾ OTTಗೆ ಬರ್ಬೋದು ಅನ್ನೋ ಒಂದು ಮಾತಿದೆ. ಈ ಸಿನಿಮಾ OTTಗೆ ಬಂದರೂ ಅದು ZEE5 ಅಲ್ಲಿ ಬರುತ್ತೆ. ಸೊ ಇದಾಗಿತ್ತು ಈ ವಿಡಿಯೋ. ನೋಡಿದ್ರಲ್ಲ, ಟಾಪ್ 10 ಇಂದ ಟಾಪ್ 1 ವರೆಗೂ ಯಾವ ಸಿನಿಮಾಗಳು ಎಷ್ಟೆಷ್ಟು ಕಲೆಕ್ಷನ್ ಮಾಡಿದ್ರೆ, ಎಷ್ಟೆಷ್ಟು ಬಂಡವಾಳಗಳನ್ನ ಹಾಕಿದ್ದಾರೆ ಅಂತ. ನಾನೇನಾದ್ರೂ ಇದರಲ್ಲಿ ಮಿಸ್ ಮಾಡಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಯಾವ ಸಿನಿಮಾ ತುಂಬಾ ಇಷ್ಟ ಆಯ್ತು ಈ ಲಿಸ್ಟ್ ಅಲ್ಲಿ ಇರೋದ್ರಲ್ಲಿ ಅನ್ನೋದನ್ನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸ್ತು ಮತ್ತೊಮ್ಮೆ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್, ಸೈನಿಂಗ್ ಆಫ್, CS.